ಮಲ್ಲಾಪುರ ಎಂಬ ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಬಡ ಹುಡುಗ ವಾಸಿಸುತ್ತಿದ್ದ. ಅವನು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವನಾಗಿದ್ದರೂ ಬಾಲ್ಯದಿಂದಲೇ ಬುದ್ಧಿವಂತ, ಪರಿಶ್ರಮಿ ಎಂದು ಎಲ್ಲರೂ ಹೊಗಳುತ್ತಿದ್ದರು. ರಾಮುವಿನ ತಂದೆತಾಯಿ ದಿನಗೂಲಿ ಕೆಲಸ ಮಾಡಿ ಮನೆಯ ಖರ್ಚು ಸಾಗಿಸುತ್ತಿದ್ದರು. ರಾಮು ಕೂಡ ಅವರಿಗೆ ಕೈಜೋಡಿಸಿ ಹೊಲಗಳಲ್ಲಿ ಕೆಲಸ ಮಾಡುತ್ತಿದ್ದ. ಆದರೆ ಅವನ ಕನಸು ದೊಡ್ಡದು. ಒಂದು ದಿನ ನನ್ನ ಹಳ್ಳಿಗೂ ವಿದ್ಯೆ ಅಭಿವೃದ್ಧಿ ತರಬೇಕು ಎನ್ನುವುದು. ಮಲ್ಲಾಪುರದ ಪಕ್ಕದೂರಿನಲ್ಲಿ ದೊಡ್ಡ ವ್ಯಾಪಾರಿ ಕೇಶವನಿದ್ದ. ಅವನ ಮಗಳು ಸೀತೆ ಸಂಪತ್ತು ಸೌಕರ್ಯಗಳ ನಡುವೆ ಬೆಳೆದಿದ್ದಳು. ಆಕೆಯ ಜೀವನದಲ್ಲಿ ಯಾವತ್ತೂ ಕೊರತೆ ಕಂಡಿರಲಿಲ್ಲ. ಆಕೆಯ ಮದುವೆ ರಾಮುವಿನೊಂದಿಗೆ ನಿಶ್ಚಯವಾದಾಗ ಎಲ್ಲರಿಗೂ ಆಶ್ಚರ್ಯವಾಯಿತು. ಮದುವೆಯಾದ ಬಳಿಕ ಸೀತೆ ಮಲ್ಲಾಪುರದ ಸರಳ ಜೀವನ ನೋಡಿ ಬೇಸರಪಟ್ಟಳು. ನನ್ನ ಮನೆಗೆ ಬಟ್ಟೆ, ಆಭರಣ, ಸುಖ ಸೌಕರ್ಯ ಎಲ್ಲವೂ ಇತ್ತು. ಇಲ್ಲಿ ಏನೂ ಇಲ್ಲ ಎಂದು ಮನಸ್ಸಲ್ಲಿ ಅಳುತ್ತಿದ್ದಳು. ಪ್ರತಿದಿನ ಗಂಡನ ಮೇಲೆ ಅಸಮಾಧಾನ ತೋರಿಸುತ್ತಿದ್ದಳು. ಆದರೆ ರಾಮು ಕಷ್ಟಕ್ಕೆ ಹೆದರುವವನಲ್ಲ. ಹಗಲು ಹೊಲದಲ್ಲಿ ದುಡಿದು ರಾತ್ರಿ ಊರಿನ ಮಕ್ಕಳಿಗೆ ಓದಲು ಕಲಿಸುತ್ತಿದ್ದ. ಹಳ್ಳಿಯ ಜನರು ಅವನ ಬುದ್ಧಿ, ಪ್ರಾಮಾಣಿಕತೆಯನ್ನು ಹೊಗಳುತ್ತಿದ್ದರು. ಸೀತೆ ಮೊದಲು ಗಮನ ಕೊಡದಿದ್ದರೂ ಒಂದು ದಿನ ಮಾರುಕಟ್ಟೆಯಲ್ಲಿ ಹಳ್ಳಿಗರು ರಾಮುವಿನ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಕೇಳಿದಾಗ ಆಕೆ ಆಲೋಚನೆಯಲ್ಲಿ ಮುಳುಗಿದಳು. ನಾನು ಕೇವಲ ಹಣವನ್ನೇ ಜೀವನವೆಂದುಕೊಂಡಿದ್ದೆ. ಆದರೆ ರಾಮು ಬುದ್ಧಿ, ಶ್ರಮದಿಂದಲೇ ಹಳ್ಳಿಯ ಬದುಕು ಬದಲಿಸಲು ಹೊರಟಿದ್ದಾನೆ ಎಂದು ಸೀತೆ ಅರ್ಥಕೊಂಡಳು. ಮನೆಗೆ ಬಂದು ಅವಳು ರಾಮುವಿಗೆ ಹೇಳಿದಳು, ನನಗೆ ಕಣ್ಣು ತೆರೆಸಿದೀಯಾ ನೀನು. ಹಣಕ್ಕಿಂತ ಬುದ್ಧಿ, ಶ್ರಮ, ಮಾನವೀಯತೆ ಮುಖ್ಯ ಅನ್ನೋದನ್ನು ಈಗ ಅರಿತೆ. ಆ ದಿನದಿಂದ ಸೀತೆ ತನ್ನ ಗಂಡನೊಂದಿಗೆ ಕೈಜೋಡಿಸಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಆಕೆ ಹಳ್ಳಿಯ ಹೆಂಗಸರನ್ನು ಸೇರಿಸಿ ಸಣ್ಣ ಸ್ವಯಂ ಸಹಾಯ ಸಂಘವನ್ನು ಆರಂಭಿಸಿದಳು. ಅವರಿಂದ ಸಣ್ಣ ಉದ್ಯಮಗಳು ಶುರುವಾಗಿ ಹಳ್ಳಿಯವರಿಗೆ ಆದಾಯ ಬರಲು ಶುರುವಾಯಿತು. ಕಾಲ ಕಳೆಯುತ್ತಿದ್ದಂತೆ ಹಳ್ಳಿಯಲ್ಲಿ ಶಾಲೆ ಕಟ್ಟಿತು. ಜನರಿಗೆ ಕೆಲಸದ ಅವಕಾಶಗಳು ದೊರಕಿದವು. ಬಡ ಹುಡುಗನಾದ ರಾಮು ತನ್ನ ಬುದ್ಧಿ, ಶ್ರಮದಿಂದ ಮಾತ್ರವಲ್ಲ, ತನ್ನ ಹೆಂಡತಿಯ ಸಹಕಾರದಿಂದಲೂ ಹಳ್ಳಿಯ ಬದುಕನ್ನು ಬದಲಿಸಿದ. ಸೀತೆ ತನ್ನ ಶ್ರೀಮಂತಿಕೆಯ ಹೆಮ್ಮೆ ತೊರೆದು ನಿಜವಾದ ಜೀವನದ ಅರ್ಥವನ್ನು ಅರಿತುಕೊಂಡಳು. ಅವಳಿಗೆ ಈಗ ತಿಳಿದಿತ್ತು, ಹಣವಲ್ಲ, ಬುದ್ಧಿ ಮತ್ತು ಶ್ರಮವೇ ಜೀವನವನ್ನು ಬೆಳಗಿಸುವ ನಿಜವಾದ ದೀಪ.